ಸಂಚಿಕೆ ಆರಂಭದಲ್ಲಿ ವೀಣಾ ಎಂಬಾಕೆ ಮನೆಗೆ ಬಂದು, ಪ್ರಿಯಾ ಯಾವತ್ತೂ ಯಾವುದೇ ತಪ್ಪು ಮಾಡಲ್ಲ, ಆದರೆ ಮೀನಾ ಮತ್ತು ಅಮ್ಮು ಇವತ್ತು ನಂದ ಅಣ್ಣನಿಗೆ ತುಂಬ ಅವಮಾನ ಮಾಡಿದ್ದಾರೆ, ನನಗೆ ಬೇಜಾರಾಯಿತು ಎಂದು ಮೀನಾ ಹಾಗೂ ಅಮ್ಮುಗೆ ಚುಚ್ಚಿ ಮಾತನಾಡ್ತಾಳೆ. ಅದಕ್ಕೆ ಮೀನಾ, ನಾವು ಬೇಕು ಅಂತ ಮಾಡಿಲ್ಲ ಆಂಟಿ, ನಾವು ಯಾಕೆ ಮತ್ತೆ ಮತ್ತೆ ಹೇಳ್ತೀರಾ ಎಂದಾಗ ಮೀನಾ ನೀನು ಈ ಮನೆ ಸೊಸೆಯಾಗಿ ಬಂದಿದ್ದೀಯಾ ಅಷ್ಟೇ, ಆದರೆ ಪ್ರಿಯಾ ನಮ್ಮ ನಂದ ಅಣ್ಣ ಆಯ್ಕೆ ಮಾಡಿ ತಂದಿರೋ ಸೊಸೆ, ಅವಳು ಅತ್ತೆ ಮಾವನಿಂದ ಅವಳು ಯಾವುದೇ ಸತ್ಯ ಮುಚ್ಚಿಡಲ್ಲ ಎಂದು ಪ್ರಿಯಾಳನ್ನು ಅತಿಯಾಗಿ ಹೊಗಳಿ ಅಲ್ಲಿಂದ ಹೊರಡುತ್ತಾಳೆ. ಆಗ ಅಮ್ಮು ಮತ್ತು ಮೀನಾ ಪ್ರಿಯಾ ಬಳಿ, ಅಷ್ಟಕ್ಕೂ ನಿನ್ನ ತಾಯಿ ಬಳಿ ನೀನು ಯಾಕೆ ಇದೆಲ್ಲ ಹೇಳಬೇಕಿತ್ತು ಎಂದು ಕೇಳಿದಾಗ ಪ್ರಿಯಾ, ನಾನು ಬೇಕು ಅಂತ ಹೇಳಿಲ್ಲ, ಮಾತಿನ ಮಧ್ಯೆ ಬಂತು ಅಷ್ಟೇ ಎಂದು ಸಮಜಾಯಿಷಿ ನೀಡ್ತಾಳೆ. ಆಗ ನಂದನ್ ಬಂದು ಪ್ರಿಯಾಂಗೆ ಬುದ್ಧಿ ಹೇಳ್ತಾನೆ. ಪ್ರಿಯಾ, ಈ ಮನೆಯಲ್ಲಿ ಏನೇ ಜಗಳ ಆದರೂ ಅದನ್ನು ನಿನ್ನ ತವರು ಮನೆಗೆ ಹೇಳಬೇಡ, ಮನೆ ವಿಷಯ ಮನೆಯಲ್ಲೇ ಇರಬೇಕು ಎನ್ನುತ್ತಾನೆ. ಪ್ರಿಯಾ ಕೂಡ ಇನ್ನೊಮ್ಮೆ ಹೀಗಾಗಲ್ಲ ಮಾವ ಎನ್ನುತ್ತಾಳೆ. ಅಷ್ಟರಲ್ಲೇ ಗಿರಿಜಾ ಸೇಫ್ ಲಾಕರ್ನಿಂದ ಎಲ್ಲರ ಒಡವೆಗಳನ್ನು ವಾಪಸ್ ತರ್ತಾಳೆ. ಆ ಮನೆಯವರ ಒಡವೆಗಳನ್ನು ವಾಪಸ್ ಕೊಡಬೇಕಿದೆ, ಅದಕ್ಕೆ ಎಲ್ಲರ ಒಡವೆಗಳನ್ನು ತಂದಿದ್ದೇನೆ, ಯಾರ್ಯಾರ ಒಡವೆ ಯಾವುದೋ ನೋಡಿ ಎತ್ತಿಡಿ ಎಂದು ಮೀನಾ ಮತ್ತೆ ಅಮ್ಮೂರನ್ನು ಕರೆಯುತ್ತಾಳೆ. ಎಲ್ಲರೂ ಒಡವೆಗಳನ್ನು ನೋಡುತ್ತಿರುವಾಗ ಪ್ರಿಯಾ ತನ್ನ ಮದುವೆಗೆಯ ಕಾಸಿನ ಸರವನ್ನು ನೋಡಿ ಆತಂಕಕ್ಕೆ ಒಳಗಾಗ್ತಾಳೆ. ಯಾಕಂದರೆ ಆ ಸರದ ಬಣ್ಣ ಮುಸುಕಾಗಿರುತ್ತದೆ. ಇದು ಅತ್ತೆ ಹಾಗೂ ಮನೆಯವರ ಕಣ್ಣಿಗೆ ಬಿದ್ದರೆ ನಕಲಿ ಚಿನ್ನ ಎಂಬ ಸತ್ಯ ಗೊತ್ತಾಗಿ ಬಿಡುತ್ತದೆ. ಈಗ ಏನು ಮಾಡಲಿ ಎಂದು ಮನಸ್ಸಿನಲ್ಲೇ ಭಯಪಡ್ತಾಳೆ. ಅಷ್ಟರಲ್ಲೇ ರಕ್ಷಾ ಬಂದು, ಅತ್ತಿಗೆ, ಈ ಕಾಸಿನ ಸರ ಎಷ್ಟು ಚೆನ್ನಾಗಿದೆ, ನಿಮ್ಮ ಮದುವೆಗೆ ನಿಮ್ಮ ಮನೆಯವರು ಉಡುಗೊರೆಯಾಗಿ ಕೊಟ್ಟಿದ್ದು ಅಲ್ವಾ, ನನಗೆ ತುಂಬ ಇಷ್ಟ ಆಯಿತು, ಒಂದ್ಸಲ ಹಾಕೊಂಡು ಫೋಟೋ ತೆಗಿತೀನಿ ಕೊಡಿ ಎಂದು ಆಸೆ ಪಡ್ತಾಳೆ. ಪ್ರಿಯಾ, ಬೇಡ ರಕ್ಷಾ, ಆಮೇಲೆ ಫೋಟೋ ಕಳಿಸ್ತೀನಿ ಎಂದು ತಡೆಯಲು ನೋಡಿದರು. ಗಿರಿಜಾ, ಆಸೆ ಪಡ್ತಿದ್ದಾಳಲ್ಲ, ಕೊಡು ಪ್ರಿಯಾ ಎಂದಾಗ ಅನಿವಾರ್ಯವಾಗಿ ಕೊಡ್ತಾಳೆ. ರಕ್ಷಾ ಆ ಸರವನ್ನು ಕೈಗೆ ತಗೊಂಡ ತಕ್ಷಣವೇ ಶಾಕ್ ಆಗ್ತಾಳೆ. ಅತ್ತಿಗೆ, ಇದೇನಿದು, ಇದು ಚಿನ್ನ ಅಲ್ವಾ, ಇಲ್ಲೆಲ್ಲ ಬಣ್ಣ ಹೋಗಿದೆ ಎಲ್ಲ ಎಂದು ಗಟ್ಟಿಯಾಗಿ ಹೇಳ್ತಾಳೆ. ಗಿರಿಜಾ ಕೂಡ ಸರವನ್ನು ನೋಡಿ, ಹೌದು ಪ್ರಿಯಾ, ಇದೆಲ್ಲ ಬಣ್ಣ ಹೋಗಿದೆ, ಹಾಗಾದರೆ ಇದು ಅಸಲಿ ಚಿನ್ನ ಅಲ್ವಾ ಎಂದು ಪ್ರಶ್ನಿಸ್ತಾಳೆ. ಅಷ್ಟರಲ್ಲಿ ಮೀನಾ ಅಮ್ಮು ಸರವನ್ನು ಕಿತ್ಕೊಂಡು ನೋಡಿ, ಹೌದು ಅತ್ತೆ, ಇದು ನಿಜವಾಗಿಯೂ ಬಣ್ಣ ಹೋಗಿದೆ, ಹಾಗಾದರೆ ಇದೆಲ್ಲ ನಕಲಿ ಒಡವೆಯಾ? ಪ್ರಿಯಾ ಅವರೇ, ರಕ್ಷಾ ಕೇಳಿದಾಗ ನೀವು ಯಾಕೆ ಒಡವೆ ಕೊಡಲು ಹಿಂಜರಿದ್ರಿ ಅಂತ ಈಗ ಗೊತ್ತಾಯಿತು, ನಮ್ಮ ಹತ್ತಿರ ಇಷ್ಟು ದಿನ ಸುಳ್ಳು ಹೇಳಿದ್ರ ಎಂದು ತರಾಟೆಗೆ ತೆಗೆದುಕೊಳ್ತಾರೆ. ಈ ಗಲಾಟೆ ಕೇಳಿ ಮಾಧವ, ನಂದ ಎಲ್ಲರೂ ಅಲ್ಲಿಗೆ ಬರ್ತಾರೆ. ಮಾಧವ ತೀವ್ರ ಬೇಸರದಿಂದ, ಏನು ಪ್ರಿಯಾ ಇದೆಲ್ಲ, ನೀವ್ಯಾಕೆ ಈ ಥರ ನಾಟಕ ಮಾಡಿದ್ರಿ, ನಾವು ಯಾರೂ ಒಡವೆ ಬಗ್ಗೆ ನಿಮ್ಮನ್ನು ಪ್ರಶ್ನೆ ಮಾಡಿರಲಿಲ್ಲ, ಇರೋ ಸತ್ಯವನ್ನು ಹೇಳಬಹುದಿತ್ತಲ್ಲ ಎಂದು ಬೇಸರ ವ್ಯಕ್ತಪಡಿಸ್ತಾನೆ. ಪ್ರಿಯಾ ಮನಸ್ಸಿನಲ್ಲೇ, ಇಷ್ಟೆಲ್ಲ ನಾಟಕ ಮಾಡಿದ್ದು ನಮ್ಮಮ್ಮ, ಆದರೆ ಈಗ ನಾನು ಎಲ್ಲರಿಗೂ ಉತ್ತರ ಕೊಡಬೇಕಾಗಿ ಬಂದಿದೆ ಎಂದು ಕಣ್ಣೀರಿಡುತ್ತಾಳೆ. ಮೀನಾ ಬಿಡದೆ, ಇಷ್ಟೊತ್ತು ನಮ್ಮ ವೀಣಾ ಆಂಟಿ ಬಂದು ನಾವು ನಾಟಕ ಮಾಡಲ್ಲ, ಸುಳ್ಳು ಹೇಳಲ್ಲ ಅಂತ ನಮಗೆ ಉಪದೇಶ ಮಾಡ್ತಾಯಿದ್ರು, ಈಗ ನೀವೇ ಇಷ್ಟು ದೊಡ್ಡ ಸತ್ಯ ಮುಚ್ಚಿಟ್ಟು ನಾಟಕ ಮಾಡಿದ್ದೀರಲ್ಲ, ಬಾಯಿ ಬಿಟ್ಟು ಉತ್ತರ ಕೊಡಿ ಪ್ರಿಯಾಕ ಎಂದು ಸವಾಲು ಹಾಕ್ತಾಳೆ. ಕೊನೆಗೆ ಬೇರೆ ದಾರಿ ಇಲ್ಲದೆ ಪ್ರಿಯಾ ತಲೆ ತಗ್ಗಿಸಿ, ಹೌದು ಮೀನಾ ಅವರೇ, ನಾನು ಹೇಳುತ್ತಿರುವುದು ನಿಜ, ಈ ಒಡವೆಗಳು ಯಾವುದೂ ಅಸಲಿಯಲ್ಲ, ನಕಲಿ ಒಡವೆಗಳು, ಪರಿಸ್ಥಿತಿ ಆಗಿತ್ತು, ಅದಕ್ಕೆ ಸುಳ್ಳು ಹೇಳಬೇಕಾಯಿತು ಎಂದು ಒಪ್ಪಿಕೊಳ್ತಾಳೆ. ಇದನ್ನು ಕೇಳಿ ಗಿರಿಜಾ ಇಡೀ ಕುಟುಂಬವೇ ಆಘಾತಕ್ಕೊಳಗಾಗುತ್ತದೆ. ಇಷ್ಟು ದಿನ ಮೀನಾ ಅಮ್ಮು ತಪ್ಪು ಮಾಡಿದಾಗ ಮಾತನಾಡುತ್ತಿದ್ದ ಪ್ರಿಯಾಳ ಅಸಲಿ ಬಣ್ಣ ಇವತ್ತು ಬಯಲಾಗಿದೆ. ಇಲ್ಲಿಗೆ ನಂದಗೋಕುಲ ಧಾರಾವಾಹಿ ಮುಗಿಯುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಆಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.